ನಾನು ನಮ್ ದೋಸ್ತರು ಮೊನ್ನೆ ದಾಂಡೇಲಿಗೆ ಹೋದಾಗ ಒಂದ್ ಒಳ್ಳೆ ರೆಸಾರ್ಟ್ ದಾಗ ಮಸ್ತ್ ಎಂಜಾಯ್ ಮಾಡೇವಿ. ನಿಮ್ಗೂ ತಿಳಿಸ್ಕೊಡ್ತೇನೆ, ಫುಲ್ ವಿಡಿಯೋ ನೋಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ನಾವು ಹೋಗಿರೋಂತ ರೆಸಾರ್ಟ್ ಪರಂಪರಾ ರೆಸಾರ್ಟ್. ಇದೊಂದು ಲಕ್ಸುರಿ ರೆಸಾರ್ಟ್ ನೋಡ್ರಿ. 12 ಗಂಟೆ ಸುಮಾರಿಗೆ ಚೆಕ್ ಇನ್ ಆಗ್ಬಿಟ್ಟು ಹೋಗಿ ನೋಡ್ತೇವಿ. ಕಾಟೇಜ್ ಮಾತ್ರ ಸಖತ್ ಲಕ್ಸುರಿ ಇತ್ರಿ. ನಂತರ ಫ್ರೆಶ್ ಅಪ್ ಆಗ್ಬಿಟ್ಟು ಲಂಚಿಗೆ ಹೋದ್ವಿ. ಇಲ್ಲೇ ವೆಜ್ ಅಂಡ್ ನಾನ್ ವೆಜ್ ಅನ್ಲಿಮಿಟೆಡ್ ಬಫೆ ಸಿಸ್ಟಮ್ ಇತ್ತು. ಮಸ್ತ್ ಬ್ಯಾಟಿಂಗ್ ಮಾಡ್ಬಿಟ್ಟು ಸೀದಾ ಕಾಳಿ ನದಿಗೆ ವಾಟರ್ ಆಕ್ಟಿವಿಟೀಸ್ ಹೋದ್ವಿ ರೀ. ಅಲ್ಲೇ ನಾವು ಕಯಾಕಿಂಗ್, ಜಾರ್ಬಿಂಗ್, ಜಿಪ್ ಲೈನ್, ಬೋಟಿಂಗ್ ಆಡ್ಬಿಟ್ಟ ಮತ್ತ ರೆಸಾರ್ಟ್ ಗೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಸ್ತ್ ಆಟ ಆಡಿದ್ವಿ ನೋಡ್ರಿ. ಸಂಜೆ ಚಾ ಬಿಸ್ಕಿಟ್ ಕೂಡ ಸ್ವಿಮ್ಮಿಂಗ್ ಪೂಲ್ ದಾಗ ಕುಂತ ಕುಡಿದ್ವಿ ರೀ. ಇಷ್ಟೆಲ್ಲಾ ಆಟ ಆಡಿದ್ಮೇಲೆ ಹೊಟ್ಟಿ ಹಸದ 12 ಆಗಿತ್ತ. ಬಿಸಿ ಬಿಸಿ ಊಟ ರೆಡಿ ಆಗಿತ್ತು. IPL ನೋಡ್ಕೊಂತ ಹಂಗ ಕಟ್ದಿದ್ದು ಊಟ ಅಂಕರು ತುಂಬಾನೇ ರುಚಿ ಇತ್ತು. ನನಗಂಕರ ಬಾರಿ ಲೈಕ್ ಆತ್ ನೋಡ್ರಿ. ನಂತರ ಫೈರ್ ಕ್ಯಾಂಪ್ ರೆಡಿ ಮಾಡಿದ್ರು. ನಾವು ನಮ್ ದೋಸ್ತರು ಎಲ್ಲಾ ಕುಂತ ಹರಟಿ ಹೊಡೋದ ಮಸ್ತ್ ವೈಬ್ ಮಾಡಿದ್ವಿ ರೀ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಂಗಲ್ ವಾಕಿಗೆ ಕರ್ಕೊಂಡು ಹೋಗಿದ್ರು. ಹೋಗ್ ಬರ್ಗೋಡ್ದ ನಾಷ್ಟಾ ರೆಡಿ ಆಗಿತ್ತು. ನಾಷ್ಟಾ ಅಲ್ಲಿ ಇವರು ತುಂಬಾನೇ ವೆರೈಟಿ ಆಗಿರುವಂತಹ ಡಿಶಸ್ ಅನ್ನ ಇಟ್ಟಿದ್ರು. ನಾವು ಎಲ್ಲಾನು ಟ್ರೈ ಮಾಡಿದ್ವಿ. ನಂತರ ಇವರಲ್ಲಿ ಇರುವಂತಹ ಆರ್ಚರಿ, ಟೇಬಲ್ ಟೆನ್ನಿಸ್, ಹೀಗ ಹಲವಾರು ಆಕ್ಟಿವಿಟೀಸ್ ನ ಆಟ ಆಡಿದ್ವಿ. ಆಮೇಲೆ ರೆಡಿ ಆಗ್ಬಿಟ್ಟು 11 ಗಂಟೆ ಸುಮಾರಿಗೆ ಚೆಕ್ಔಟ್ ಆಗಿ ಸೀದಾ ಮೌಳಂಗಿಯಲ್ಲಿ ಇರುವಂತಹ ಗೋ ಕಾರ್ಟಿಂಗ್ ಬಂದ್ವಿ. ಇದು ಕೂಡ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವೇನಾದ್ರೂ ಇಲ್ಲಿ ಬಂದ್ರೆ ಪೈಸಾ ವಸೂಲ್ ಎಂಜಾಯ್ಮೆಂಟ್ ನೋಡ್ರಿ ಇದೆ. ಹಂಗಿದ್ರೆ ಮತ್ತೆ ತಡ ಮಾಡಾಕತ್ತೀರಿ? ನೀವೇನಾದ್ರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೋಡಿ ದಾಂಡೇಲಿ ಬರ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ.